ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಸೂತ್ರಾಣು ಭಾಷ್ಯದ 4ನೇ ಅಧ್ಯಾಯದ ಪ್ರಥಮ ಪಾದ ಅದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅರಿಷ್ಟಸ್ಯೋಭಯಸ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ ಆ ಶ್ಲೋಕದ ವಿವರವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು 11ನೇ ಗದ್ಯ ಭಾಗವನ್ನು ನೋಡಬೇಕಾಗಿದೆ. 11ನೇ ಗದ್ಯ ಭಾಗದಲ್ಲಿ ಒಂದಿಷ್ಟು ಭಾಗ ನಾವು ಈಗಾಗಲೇ ನೋಡಿದ್ದೀವಿ. ಅಲ್ಲಿ ಕೆಲವು ವಾಕ್ಯಗಳು ಬಿಟ್ಟು ಹೋಗಿವೆ, ಅದನ್ನು ಇವತ್ತು ನಾವು ನೋಡಬೇಕು. ಮತ್ತು ನನ್ವೇವಂ ನಾಭುಕ್ತಂ ಕ್ಷೀಯತೆ ಅಂತ ಏನು ಮುಂದುವರೆದ ಭಾಗ ಇದೆ, ಅದನ್ನೆಲ್ಲ ನೋಡಿ ಆ ಪ್ರಥಮಾಧ್ಯಾಯದ ಪ್ರಥಮ ಪಾದವನ್ನು ಸಮಾಪ್ತ ಮಾಡಬೇಕು ಇವತ್ತು. ಈ 11ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ಉಭಯಸ್ಯಾಪಿ ಜ್ಞಾನಾತ್ ಉಭಯಸ್ಯಾಪಿ ಅಂದರೆ ಜ್ಞಾನಾತ್ ಪೂರ್ವೋತ್ತರ ಕಾಲೀನಸ್ಯಾಪಿ, ಜ್ಞಾನಕ್ಕಿಂತ ಮುಂಚೆ ಜ್ಞಾನ ಬಂದ ಮೇಲೆ, ಹೀಗೆ ಎರಡೂ ರೀತಿಯದ್ದು ಏನಿದೆ ಅಂತ ಎಲ್ಲ ಕರ್ಮವೂ ಕೂಡ ಜ್ಞಾನಾದೇವ ಪರೀಕ್ಷೆಯ ಅಂಥ ಎಲ್ಲ ಕರ್ಮವು ಜ್ಞಾನದಿಂದಲೇ ಕ್ಷೀಣ ಆಗಿ ಹೋಗ್ತದೆ. ಆ ಕರ್ಮಕ್ಕೆ ಜ್ಞಾನದಿಂದ ಪರೀಕ್ಷೆ ಆಗ್ತದೆ. ಹೇಗೆಂದರೆ ಪ್ರಾಚೀನಸ್ಯ ನಾಶ, ಹಿಂದಿಂದಕ್ಕೆ ನಾಶ ಆಗ್ತದೆ. ಉದೀಚೀನಸ್ಯ, ಆಮೇಲೆ ಮಾಡುವ ಕರ್ಮ ಏನಿದೆ ಅದು ಉತ್ತಮರದಾದರೆ ಉತ್ತಮ ದೇವತೆಗಳಿಗೊಂದು ಬೇರೆ ವ್ಯವಸ್ಥೆ ಇದೆ, ಅಧಮರಿಗಂತ ನಮಗೊಂದು ಬೇರೆ ವ್ಯವಸ್ಥೆ ಇದೆ. ಉತ್ತಮಾನಾಂಶ ಸರ್ವಾತ್ಮನ ಅಶ್ಲೇಷ, ಉತ್ತಮರಿಗೆ ಅದು ಅಂಟೋದೇ ಇಲ್ಲ. ಅಧಮಾನಾಂ ನೃಣಾಂತು, ಅಧಮರಾದ ಮನುಷ್ಯರಿಗೆ ಏನಾಗ್ತದೆ ಅಂದರೆ ಉತ್ತರಾರಿಷ್ಟಸ್ಯ ಪರೀಕ್ಷೆಯ ಅಂದ್ರೆ ಏನರ್ಥ, ಮುಂದೆ ಆಗುವ ಆಮೇಲೆ ಮಾಡುವ ಅರಿಷ್ಟ ದುಷ್ಕರ್ಮದ ಪರೀಕ್ಷೆಯ ಅಂದ್ರೆ ಏನರ್ಥ. ಪರೀಕ್ಷೆಯೋ ನಾಮ ಅಶುಚಿತ್ವ ಅಸಂಸ್ಪೃಶ್ಯತ್ವ ಅಸಂಭಾಷ್ಯತ್ವಾದಿ ಅನಾಪಾದಕತ್ವಂ. ಇದಾದ್ಮೇಲೆ ಧ್ಯೇಯಂ ಅಂತ ಅಲ್ಲಿ ಸೇರಿಸ್ಕೋಬೇಕು. ಆ ಧ್ಯೇಯಂ ಅನ್ನುವುದು ಬಿಟ್ಟು ಹೋಗಿದೆ. ಅಧಮರಿಗೆ ಆಮೇಲೆ ಮಾಡುವ ಅನಿಷ್ಟ ಅನ್ನುವುದು ಪರೀಕ್ಷೀಣ ಆಗುವುದು ಅಂತ ಏನರ್ಥ. ಪರೀಕ್ಷೀಣ ಆಗುವುದು ಅಂದರೆ ಅದು ಆ ವ್ಯಕ್ತಿಗೆ ಅಶುಚಿತ್ವವನ್ನು, ಅಪಾವಿತ್ರ್ಯವನ್ನು, ಮತ್ತೆ ಅಸಂಸ್ಪೃಶ್ಯತ್ವವನ್ನು, ಬೇರೆಯವರ ಸ್ಪರ್ಶಕ್ಕೆ ಯೋಗ್ಯನಾಗದೇ ಇರುವಿಕೆಯನ್ನು, ಮತ್ತು ಅಸಂಭಾಷ್ಯತ್ವವನ್ನು, ಯಾರು ಈತನ ಜೊತೆ ಮಾತನಾಡಬಾರ್ದು ಅನ್ನುವ ಒಂದು ಸ್ಥಿತಿಯನ್ನು ಅವನಿಗದು ಕೊಡುವುದಿಲ್ಲ. ಅಸಂಭಾಷ್ಯತ್ವಾದಿ ಅನಾಪಾದಕತ್ವಂ ಧ್ಯೇಯಂ. ನಾವು ಬೇರೆ ಒಂದು ಹಳೆಯ ಪತ್ರಾತ್ಮಕ ಪುಸ್ತಕವನ್ನು ಪರಿಶೀಲನೆ ಮಾಡಿದ್ವಿ, ಕೆಲವರು ಹಿರಿಯ ವಿದ್ವಾಂಸನ ಒಂದು ನೆರವಿನಿಂದ. ಅಲ್ಲಿ ಧ್ಯೇಯಂ, ಹೀಗೆ ಅದನ್ನು ತಿಳಿಯಬೇಕು. ಇದಾದ್ಮೇಲೆ ಅಲ್ಲಿ ತೂ ಅಂತಿದೆಯಲ್ಲ, ತೂ ಅನ್ನೋದು ಇನ್ನೂ ಮುಂದೆ ಇದೆ. ಅನಾಪಾದಕತ್ವಂ ಧ್ಯೇಯಂ ಅಂತಿಷ್ಟು ಪುಸ್ತಕವನ್ನು ಇಟ್ಕೊಂಡು ಕೇಳುವವರು ಬರ್ಕೋಬೇಕು. ಮತ್ತದಾದ್ಮೇಲೆ ಮುಕ್ತವು ಆನಂದ ಹ್ರಾಸಕರತ್ವಂತು ಪ್ರಾಗುಕ್ತ ರೀತ್ಯ ಪಾಪಸ್ಯ ಅಸ್ತ್ಯೇವ ಅಥೋ ನ ವಿರೋಧ. ತೂ ಅಂತ ಮಾತ್ರ ಆಗಿಬಿಟ್ಟಿದೆ. ತೂಕ್ಕಿಂತ ಮುಂಚೆ ಧ್ಯೇಯಂ ಅಂತ ಬರಬೇಕು, ಅದು ಹಿಂದಿನ ವಾಕ್ಯ, ಅಲ್ಲಿಗೊಂದು ಫುಲ್ ಸ್ಟಾಪ್ ಬರಬೇಕು. ಅದಾದ್ಮೇಲೆ ಮುಕ್ತವು ಆನಂದ ಹ್ರಾಸಕರತ್ವಂತು ಪ್ರಾಗುಕ್ತ ರೀತ್ಯ ಪಾಪಸ್ಯ ಅಸ್ತ್ಯೇವ ಅಥೋ ನ ವಿರೋಧ ಅಂತ ಮುಂದಿದ್ದಿದೆ. ಹೀಗೆ ನೀವು ಸೇರಿಸ್ಕೊಳ್ಬೇಕಾದ ವಾಕ್ಯ ಒಟ್ಟೆಷ್ಟು? ಧ್ಯೇಯಂ ಫುಲ್ ಸ್ಟಾಪ್, ಮುಕ್ತವು ಆನಂದ ಹ್ರಾಸಕರತ್ವಂ, ಇಷ್ಟು ಸೇರಿಸ್ಕೋಬೇಕು. ತೂ ಅಂತೂ ಇದ್ದೇ ಇದೆ. ಇದು ಅಧಮ ಮನುಷ್ಯರಿಗೆ, ಅಧಮರಾದ ವ್ಯಕ್ತಿಗಳಿಗೆ ಅದು ಅವರೇನಾದ್ರು ಆಮೇಲೆ ಜ್ಞಾನ ಬಂದ ಮೇಲೆ ತಪ್ಪು ಕರ್ಮ ಮಾಡಿದರೆ ಅದಕ್ಕೆ ಪರೀಕ್ಷೆ ಅಂದ್ರೆ ಏನರ್ಥ? ಅವರಿಗೇನು ಅಪಾವಿತ್ರ್ಯ ಇತ್ಯಾದಿಗಳು ಬರೋದಿಲ್ಲ. ಆದರೆ ಮುಕ್ತಿಯಲ್ಲಿ ಆನಂದ ಮಾತ್ರ ಕ್ಷೀಣ ಆಗ್ತದೆ. ಮುಕ್ತಿಯಲ್ಲಿ ಆನಂದ ಕ್ಷೀಣ ಆಗುವುದು ಆ ಪಾಪಕರ್ಮದಿಂದ ಹಾಗೇ ಆಗ್ತದೆ. ಆನಂದ ಹ್ರಾಸಕರತ್ವಂತು ಪ್ರಾಗುಕ್ತ ರೀತ್ಯ, ಈಗಾಗಲೇ ನಾವು ಹೇಳಿರುವಂತೆ ಮುಕ್ತಿಯಲ್ಲಿ ಆತನ ಹೆಚ್ಚಿನ ಆನಂದಕ್ಕೆ ಅದು ಭಂಗ ತರ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಅನಾಪಾದಕತ್ವಂತು ಧ್ಯೇಯಂ ಫುಲ್ ಸ್ಟಾಪ್ ಹಾಕ್ಕೊಳ್ಬೇಕು, ಇಲ್ಲದೆ ಹೋದರೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಈ ಹಿಂದಿನ ಪಾಠದಲ್ಲಿ ನಾನೇನೋ ಕಸರತ್ ಮಾಡಿ ಅದನ್ನು ಹೊಂದಿಸ್ಲಿಕ್ಕೆ ಹೋಗಿದ್ದೆ, ಆದರೆ ಹೀಗೆ ಧ್ಯೇಯಂ ಅಂತ ಇಟ್ಕೊಂಡ್ಮೇಲೆ ಸರಿ ಆಗ್ತದೆ. ಮತ್ತೆ ಆ ತಪ್ಪು ಜ್ಞಾನ ಬಂದ ಮೇಲೆ ಆತ ಎಸಗುವ ತಪ್ಪು ಮುಕ್ತಿಯಲ್ಲಿ ಆತನ ಆನಂದ ಹ್ರಾಸಕ್ಕೆ ಕಾರಣ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಹಿಂದೆ ಅದನ್ನು ಹೇಳಿದ್ದೀವಿ. ಆ ಥರ ಪಾಪ, ಅವನು ಮಾಡುವ ಪಾಪ, ಜ್ಞಾನ ಬಂದ ಮೇಲೆ ಆತ ಮಾಡುವ ಪಾಪ ಮುಕ್ತಿಯಲ್ಲಿ ಆತನ ಹೆಚ್ಚಿನ ಆನಂದಕ್ಕೆ ಧಕ್ಕೆ ತಂದೇ ತರ್ತದೆ. ಆದರೆ ಅವನಿಗೇನು ಅಪಾವಿತ್ರ್ಯವನ್ನು ತರೋದಿಲ್ಲ. ಇಷ್ಟನ್ನ ತಿಳಿದುಕೊಂಡ್ರೆ ಸಾಕು. ಇದು ಆ 11ನೇ ಗದ್ಯ ಭಾಗದ ಆ ಪ್ಯಾರಾಗ್ರಾಫ್ 364ನೇ ಪುಟದಲ್ಲಿ ಸಮಾಪ್ತ ಆಗ್ತದೆ. ಮುಂದೆ 365ನೇ ಪುಟದಿಂದ ಆರಂಭಿಸಿ ಆ ಗದ್ಯ ಭಾಗ ಮುಂದುವರೆದಿದೆ. ಅಲ್ಲಿ ನನ್ವೇವಂ ನಾಭುಕ್ತಂ ಕ್ಷೀಯತೆ ಇತ್ಯಾದಿ ವಚನ ವಿರೋಧ ಅಂತ ಹೀಗೆ ಪ್ರಾರಂಭ ಕಂಡಿದೆ. ನನ್ವೇವಂ ನಾಭುಕ್ತಂ ಕ್ಷೀಯತೆ ಕರ್ಮ ಇತ್ಯಾದಿ ವಚನ ವಿರೋಧ ಇತ್ಯತಃ. ಅವಾಗ
ಅನಾರಬ್ಧ ಕಾರ್ಯೇ ಏವತು ಇತಿ ಸೂಕ್ತೋಕ್ತು ವಿಶೇಷಮಾಹ ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತ ಹೀಗೆ ಅದನ್ನು ನಾವೀಗ ನೋಡಬೇಕು. ಈಗ ಒಂದು ಪ್ರಶ್ನೆ, ಜ್ಞಾನ ಬಂದ ಮೇಲೆ ಅವನಿಗೆ ಆ ಕರ್ಮಗಳೆಲ್ಲ ಸುಟ್ಟು ಹೋಗ್ತವೆ ಅಂತ ನೀವು ವರ್ಣಿಸಿದ್ರಿ. ಆದರೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಈಗ ಒಂದು ಮಾತಿದೆ. ನಾವೇನು ಕರ್ಮವನ್ನು ಮಾಡಿರ್ತೀವಿ ಅದು ನೂರಾರು ಕಲ್ಪಗಳು ಕಳೆದರೂ ಕೂಡ ಪರಿಹಾರ ಕಾಣೋದಿಲ್ಲ, ಅದನ್ನ ಅನುಭವಿಸಿಯೇ ತೀರ್ಬೇಕಾಗ್ತದೆ ಅಂತ ಹೀಗಿದೆ ಅಲ್ವಾ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅನಾರಬ್ಧ ಕಾರ್ಯ ಏವತು ಅನ್ನೋ ಒಂದು ಸೂತ್ರ ಅದಕ್ಕೆ ಉತ್ತರ ಕೊಡ್ತದೆ. ಆ ಉತ್ತರವನ್ನ ಆಚಾರ್ಯರು ಪ್ರಾರಬ್ಧ ಕರ್ಮಣೋನ್ಯಸ್ಯ ಅಂತ ಹೀಗೆ ಸಂಗ್ರಹಿಸಿದ್ದಾರೆ. ಸೂತ್ರದ ಸಂಖ್ಯೆ 4ನೇ ಅಧ್ಯಾಯದ 1ನೇ ಪಾದದ 15ನೇ ಸೂತ್ರ. ಅನಾರಬ್ಧ ಕಾರ್ಯ ಏವತು ಪೂರ್ವಂ ತದವಧೇಹೇ. ಅನಾರಬ್ಧ ಕಾರ್ಯ ಏವ ಪೂರ್ವೇ ಪುಣ್ಯಪಾಪೇ ವಿನಶ್ಯತಃ ಅಂತ ಅದಕ್ಕೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಕೂಡ ಅಲ್ಲಿ ಉದ್ಧರಿಸಿದ್ದಾರೆ. ಮತ್ತೆ ನಾರಾಯಣ ತಂತ್ರ ಅನ್ನೋ ಗ್ರಂಥದ ಮಾತನ್ನು ಕೂಡ ಸ್ಪಷ್ಟೀಕರಣಕ್ಕಾಗಿ ಉದ್ಧರಿಸಿದ್ದಾರೆ. ಅದರ ಸಾರ ಸಂಗ್ರಹವನ್ನ ಪ್ರಾರಬ್ಧ ಕರ್ಮಣೋನ್ಯಸ್ಯ ಅರಿಷ್ಟಸ್ಯ ಅಂತ ಮಾತಿನಿಂದ ಆಚಾರ್ಯ ಹೇಳಿದ್ದಾರೆ. ನಾನು ಆ 15ನೇ ಸೂತ್ರದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಭಾಗ ಏನಿದೆ ಅದನ್ನೇನೀಗ ಓದೋದಿಲ್ಲ. ಆದರೆ ನಾರಾಯಣ ತಂತ್ರ ಅಂತ ಏನು ಗ್ರಂಥ ಇದೆ ಆ ತಂತ್ರ ಗ್ರಂಥದಲ್ಲಿದ್ದದನ್ನ ಒಂದು ಮಾತನ್ನ ಓದ್ತೇನೆ, ಅದು ನಮಗೆ ಸ್ಪಷ್ಟೀಕರಣ ಕೊಡ್ತದೆ. ಯದ್ ಅನಾರಬ್ಧ ಪಾಪಂ ಸ್ಯಾತ್ ತದ್ವಿನಶ್ಯತಿ ನಿಶ್ಚಯಾತ್. ಅನಾರಬ್ಧವಾದದ್ದು ಅಂದ್ರೆ ಸಂಚಿತವಾಗಿದೆ ಮಾತ್ರ, ಅದಿನ್ನು ಅದನ್ನ ಉಣ್ಲಿಕ್ಕೆ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಾವು ಪ್ರಾರಂಭಿಸಿಲ್ಲ. ಅಂಥದ್ದೇನಿದೆ ತದ್ವಿನಶ್ಯತಿ ನಿಶ್ಚಯಾತ್, ಅದು ನಷ್ಟ ಆಗಿ ಹೋಗ್ತದೆ. ಅನಾರಬ್ಧ ಅಂದ್ರೆ ಸಂಚಿತ ಅಂತ ಅರ್ಥ. ಅದು ಆ ಬ್ರಹ್ಮ ಜ್ಞಾನ ಪಡೆದವನಿಗೆ ಸಾಧಕನಿಗೆ ನಷ್ಟ ಆಗಿ ಹೋಗ್ತದೆ. ಅದರಂತೆ ಪಶ್ಯತೋ ಬ್ರಹ್ಮ ನಿರ್ದ್ವಂದ್ವಂ ಹೀನಂ ಬ್ರಹ್ಮಚ ಪಶ್ಯತಃ ದ್ವಿಷತೋ ವಾ ಭವೇತ್ ಪುಣ್ಯನಾಶೋ ನಾಸ್ತ್ಯತ್ರ ಸಂಶಯ. ಇದು ಪರಮಾತ್ಮ ದರ್ಶನ ಪಡೆದಂತಹ ಸಾಧಕನಿಗೆ ಆಗುವುದನ್ನು ಹೇಳಿದರು. ಪರಮಾತ್ಮ ನಿರ್ಗುಣ, ಅವನಲ್ಲಿ ಗುಣಗಳಿಲ್ಲ ಅಂತೆಲ್ಲ ಹೀಗೆ ಯಾರು ಭಾವಿಸ್ತಾನೆ ಅಂಥವನಿಗೆ ಅವನ ದ್ವೇಷದ ಸಾಧನೆಯೂ ಕೂಡ ಪರಿಪಕ್ವವಾಗಿ ಅವನೇನಾದರೂ ಪುಣ್ಯ ಮಾಡಿರ್ತಾನಲ್ಲ ಆ ಪುಣ್ಯವೂ ಕೂಡ ನಷ್ಟ ಆಗಿ ಹೋಗ್ತದೆ. ಅದು ಅನಾರಬ್ಧ ಪುಣ್ಯ ಅಂದ್ರೆ ಸಂಚಿತವಾದ ಪುಣ್ಯ. ಇದನ್ನು ಗಮನಿಸ್ಬೇಕು. ಸಾಧಕನಾದವನಿಗೆ ಸಂಚಿತವಾದ ಪಾಪಕರ್ಮ ಇರ್ತದಲ್ಲ ಅದು ಮುಕ್ತಿಗೆ ಪ್ರತಿಬಂಧಕ ಆಗ್ತದೆ. ಯಾಕಂದ್ರೆ ಮುಕ್ತಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲವನ್ನೂ ಕಳ್ಕೊಂಡು ಹೋಗಬೇಕಾಗ್ತದೆ. ಕಳ್ಕೊಳ್ಳದೆ ಹೋದ್ರೆ ಆ ಸಂಚಿತವಾದಂತಹ ಪಾಪಕರ್ಮ ಅವನಿಗೆ ಪ್ರತಿಬಂಧಕ ಆಗ್ತದೆ ಭಕ್ತನಿಗೆ. ಹಾಗೆ ಅಭಕ್ತನಿಗೆ ಅವನ ಸಂಚಿತವಾದ ಪುಣ್ಯ ಇರ್ತದಲ್ಲ ಅದು ಅವನಿಗೆ ಅವನ ಮುಕ್ತಿ ಅಂದ್ರೆ ದುರ್ಗತಿಗೆ ಹೋಗೋದು, ಆ ದುರ್ಗತಿಗೆ ಅದು ಪ್ರತಿಬಂಧಕ ಆಗ್ತದೆ. ಆದ್ರಿಂದ ಅವನು ಕೂಡ ತನ್ನ ಸಂಚಿತವಾದ ಪುಣ್ಯವನ್ನು ಕಳ್ಕೋಬೇಕಾಗ್ತದೆ, ಪ್ರಾರಬ್ಧವಾದ ಪುಣ್ಯವನ್ನು ಮಾತ್ರ ಅನುಭವಿಸಬೇಕಾಗ್ತದೆ. ಈ ವಿಷಯದಲ್ಲಿ ಸಂಶಯ ಇಲ್ಲ. ಆದರೆ ಅದನ್ನೇ ಹೇಳ್ತಾರೆ, ತಸ್ಯಾಪಿ ಆರಬ್ಧ ಕಾರ್ಯಸ್ಯ ನ ವಿನಾಶೋಸ್ತಿ ಕುತ್ರಚಿತ್. ಆರಬ್ಧ ಅಂದ್ರೆ ಪ್ರಾರಬ್ಧ. ಅದೇನು ಯಾವ ಪುಣ್ಯ ಮತ್ತು ಪಾಪಗಳ ಫಲವನ್ನು ನಾವೀಗ ಅನುಭವಿಸ್ಲಿಕ್ಕೆ ತೊಡಗಿದ್ದೀವಿ, ಪ್ರಾರಂಭಿಸಿದ್ದೀವಿ, ಅದಕ್ಕೆ ಮಾತ್ರ ನಾಶ ಇಲ್ಲ, ಅದನ್ನ ಅನುಭವಿಸಿಯೇ ಮುಗಿಸ್ಬೇಕಾಗ್ತದೆ. ನ ವಿನಾಶೋಸ್ತಿ ಕುತ್ರಚಿತ್, ನಾಶ ಇಲ್ಲವೇ ಇಲ್ಲ ಅದಕ್ಕೆ. ಆರಬ್ಧಯೋಶ್ಚ ನಾಶ ಸ್ಯಾತ್ ಅಲ್ಪಯೋಹ ಪುಣ್ಯ ಪಾಪಯೋಹ. ಈಗಾಗಲೇ ನೀವು ಅದರ ಫಲವನ್ನು ಅನುಭವಿಸ್ಲಿಕ್ಕೆ ತೊಡಗಿದ್ದೀರಿ ಅಂತಂದ್ಮೇಲೆ ಅದು ಸ್ವಲ್ಪವೇ ಇರಲಿ ಹೆಚ್ಚೇ ಇರಲಿ ಎಷ್ಟು ಅಂತ ಅನ್ನೋದು ಪ್ರಶ್ನೆ ಅಲ್ಲ, ಅದನ್ನು ನೀವು ಅನುಭವಿಸಲೇಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಇತಿ ನಾರಾಯಣ ತಂತ್ರೆ ಅದಲ್ಲಿ ಬಂದಿರುವಂಥ ವಿಷಯ. ಆ ಸೂತ್ರದಲ್ಲಿ ಬಂದಿರುವ ವಿಷಯ ಏನು, ಅದನ್ನ ಪ್ರಾರಬ್ಧ ಕರ್ಮಣೋನ್ಯಸ್ಯ ಅರಿಷ್ಟಸ್ಯ ಅಂತ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ನಾವು ಎಷ್ಟೇ ಕೋಟಿ ಕಲ್ಪಗಳಾದರೂ ಕೂಡ ನಾವು ಮಾಡಿದ್ದು ಸವಿಯೋದಿಲ್ಲ, ಅದು ಅನುಭವಿಸಲೇಬೇಕು ಅಂತ ಈಗ ಒಂದು ಮಾತೇನಿದೆಯಲ್ಲ ಅದು ಪ್ರಾರಬ್ಧ ಕರ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಪ್ರಾರಬ್ಧ ಅಥವಾ ಆರಬ್ಧ ಕರ್ಮ ಏನಿದೆ ಪುಣ್ಯ ಮತ್ತು ಪಾಪಗಳು ಅದನ್ನು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅನ್ನುವ ಮಾತನ್ನ ನಾವು ಪ್ರಾರಬ್ಧ ಕರ್ಮಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ಅದರ ತಾತ್ಪರ್ಯ. ವಚನಂತು ಪ್ರಾರಬ್ಧ ಪರಮಿತಿ ಭಾವ. ಇಲ್ಲಿವರೆಗೆ ವಿಷಯ ಎಲ್ಲ ಸರಿ ಇದೆ. ಮುಂದೆ ಅತ್ರ ಪುಣ್ಯ ಪಾಪ ಸಾಧಾರಣ್ಯೇನ ಕರ್ಮಣಃ ಇತಿ ವಾಚ್ಯೆ.
ಪುಣ್ಯ ಪ್ರಾರಬ್ಧವಾದಂತಹ ಪುಣ್ಯ ಮತ್ತು ಪಾಪಗಳನ್ನ ಅನುಭವಿಸಲೇಬೇಕಾಗ್ತದೆ. ಅಪ್ರಾರಬ್ಧ ಸಂಚಿತವಾಗಿದ್ರೆ ಅದನ್ನು ಕಳ್ಕೊತಾನೆ ಅಂತ ನಾವು ಈಗ ಹೇಳಿದ್ವಿ. ಪುಣ್ಯ ಮತ್ತು ಪಾಪ ಎರಡಕ್ಕೂ ಕೂಡ ಸಮಾನವಾಗಿ ಕರ್ಮ ಅಂತ ಹೇಳಬೇಕಿತ್ತು. ಕರ್ಮ ಅಂತ ಹೇಳಿಬಿಟ್ರೆ ಅದು ಪುಣ್ಯ ಕರ್ಮ, ಪಾಪ ಕರ್ಮ. ಅದು ಪ್ರಾರಬ್ಧವಾಗಿದ್ರೆ ಅನುಭವಿಸಲೇಬೇಕು, ಸಂಚಿತ ಆಗಿದ್ರೆ ನಷ್ಟ ಆಗಿ ಹೋಗ್ತದೆ ಅಂತ. ಹೀಗೆ ಕರ್ಮ ಅಂತ ಹೇಳಿಬಿಟ್ರೆ ಪುಣ್ಯ ಮತ್ತು ಪಾಪ ಎರಡನ್ನೂ ಕೂಡ ಕಾಮನ್ಲಿ ಹೇಳಿದಂತಾಗ್ತದೆ. ಅದನ್ನು ಕರ್ಮ ಅಂತ ಹೇಳುವ ಪ್ರಸಂಗದಲ್ಲಿ ಹೇಳಬೇಕಾದ್ದು ಅನಿವಾರ್ಯ ಆಗಿದ್ದಾಗ ಅರಿಷ್ಟ ಅಂತ ಹೇಳಿಬಿಟ್ರು ಆಚಾರ್ಯರು. ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅರಿಷ್ಟಸ್ಯೋ ಭಯಸ್ಯಾಪಿ. ಅರಿಷ್ಟ ಅನ್ನೋ ಶಬ್ದದಿಂದ ಪಾಪ ವಾಚ್ಯ ಆಗ್ತದೆ, ಪುಣ್ಯ ವಾಚ್ಯ ಆಗೋದಿಲ್ಲ. ಪಾಪಸೇವ ಉಕ್ತಿ ಯಾಕೆ ಮಾಡಿದ್ದಾರೆ ಆಚಾರ್ಯರು ಅಂದ್ರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪ್ರಾಚೀನ ಪುಣ್ಯಸ್ಯ ಅನಿಷ್ಟಸ್ಯ ತ್ಯಾಗ, ಪ್ರಾಚೀನ ಹಿಂದಿನ ಅನಿಷ್ಟ ಪುಣ್ಯ ಏನಿದೆ ಅದನ್ನ ತ್ಯಾಗ ಮಾಡುವುದು, ಮತ್ತೆ ಇಷ್ಟವಾದನ್ನ ಭೋಗ ಮಾಡುವುದು, ಮತ್ತೆ ಮುಂದಿನದ್ದೇನಿದೆ ಉತ್ತರಸ್ಯ ಚ ಅತ್ಯಾಗ ಇತಿ ವಿಶೇಷ ದ್ಯೋತನಾಯ. ಈ ಒಂದು ವೈಶಿಷ್ಟ್ಯವನ್ನು ತೋರಿಸ್ಲಿಕ್ಕೋಸ್ಕರ ಪುಣ್ಯ ಪಾಪ ಎರಡನ್ನೂ ಸಂಗ್ರಹ ಮಾಡುವ ಕರ್ಮ ಅನ್ನೋ ಶಬ್ದವನ್ನು ಹೇಳಬೇಕಾಗಿದ್ದಲ್ಲಿ ಅದನ್ನು ಬಿಟ್ಟು ಅರಿಷ್ಟ ಅಂತ ಹೀಗೆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಇದು ಆ ಪ್ರಶ್ನೆ ಮನವರಿಕೆ ಆಗ್ತದೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೊಂದೇನು ಪರಿಹಾರ ತೋರಿಸಿದಾರಲ್ಲ, ಆ ಪರಿಹಾರ ಮಾತ್ರ ನಮಗೆ ಮನವರಿಕೆ ಆಗಲಿಲ್ಲ. ಹಾಗೆ ಹೇಳಿದ್ರಿಂದ ಏನು ಸಮಾಧಾನ ಆಯಿತು ಅಂತ ಅನ್ನೋದು ನಮಗೆ ಮನವರಿಕೆ ಆಗಲಿಲ್ಲ. ಅದನ್ನ ಹಿರಿಯ ವಿದ್ವಾಂಸರನ್ನೆಲ್ಲರನ್ನು ಕೇಳಿದ್ವಿ, ಅದ್ರ ಬಗ್ಗೆ ಇನ್ನೂ ಕೂಡ ನಮಗೆ ಸಮಾಧಾನ ಸಿಗಲಿಲ್ಲ. ಆದ್ರಿಂದ ಈ ಒಂದು ವಿಷಯವನ್ನ ಪುಣ್ಯಪಾಪ ಸಾಧಾರಣೇನ ಕರ್ಮಣಾಹಿತಿ ವಾಚ್ಯೆ ಅಲ್ಲಿಂದ ಹಿಡಿದು ದ್ಯೋತನಾಯ ಅಲ್ಲಿಯವರೆಗಿನ ಭಾಗವನ್ನ ನಾವು ಬಿಟ್ಟು ಬಿಡೋದು ಒಳ್ಳೆಯದು ಅಂತ ಕಾಣಿಸ್ತದೆ ನನಗೆ. ಆದರೆ ಅಣುಭಾಷ್ಯಕ್ಕೆ ಏನೊಂದು 12 ವ್ಯಾಖ್ಯಾನಗಳಿವೆ, ಅನೇಕ ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳಿರುವಂತಹ ಬೇರೆ ಪುಸ್ತಕವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಈ ಪ್ರಶ್ನೆ ಏನು ಕೈಗೆ ಎತ್ಕೊಂಡಿಲ್ಲ. ಆದರೆ ವಿವರ ಏನು ಬಂದಿದೆ ಅದನ್ನ ಅಷ್ಟನ್ನು ಹೇಳ್ಬೋದು ಈ ಮುಂದಿನಂತೆ. ಈ ಭಾಗದ ಸಾರಾಂಶ ಸಂಗ್ರಹಿಸ್ತೇನೆ ನಾನು ಅಂತ ಹೇಳಿದೆ. ಅದಕ್ಕೆ ಈ ಅಣುಭಾಷ್ಯದ ಅನೇಕ ವ್ಯಾಖ್ಯಾನಗಳಿವೆ. ಅದರಲ್ಲಿ ನರಸಿಂಹ ತೀರ್ಥ ಮೊದಲಾದ ವ್ಯಾಖ್ಯಾನಗಳಿವೆ. ಅಲ್ಲಿ ಈ ಜ್ಞಾನಿನಾಂ ಕರ್ಮ ತ್ರಿವಿಧಂ, ಜ್ಞಾನಿಗಳ ಕರ್ಮ ಅಂತ ಅನ್ನೋದು 3 ಥರ, ಸಂಚಿತಂ ಪ್ರಾರಬ್ಧಂ ಆಗಾಮಿ ಚೇತಿ ಅಂತ ಹೀಗೆಲ್ಲ ಅದನ್ನ ವಿವರಿಸಿದ್ದಾರೆ. ಮತ್ತೆ ಅದೇ ಅಲ್ಲದೆ ಮುಂದೆ ಛಲಾರಿ ವ್ಯಾಖ್ಯಾನ ಮೊದಲಾದ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಕೂಡ ಈ ಥರದ ವಿವರಣೆ ಬಂದಿದೆ. ಅದನ್ನೆಲ್ಲ ನಾವು ಈ ಥರ ಸಂಗ್ರಹಿಸಬಹುದು. ಅದು ಹೇಗೆ ಅಂದ್ರೆ ಕರ್ಮ ಅಂತ ಅನ್ನೋದು ಒಟ್ಟು 3 ಥರ: ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿ ಅಂತ. ಸಂಚಿತ ಅಂದ್ರೆ ಡೆಪಾಸಿಟ್ ಆಗಿರುವಂಥದ್ದು, ಪ್ರಾರಬ್ಧ ಅಂದ್ರೆ ನಾವೀಗ ಅನುಭವಿಸಕ್ಕೆ ಶುರು ಮಾಡಿರುವಂಥದ್ದು, ಆಗಾಮಿ ಅಂದ್ರೆ ಇನ್ನು ಮುಂದೆ ಮಾಡುವಂಥದ್ದು. ಆ ಸಂಚಿತ ಅಂತ ಅನ್ನೋದು 2 ಥರ ಇರ್ತದೆ, ಪುಣ್ಯ ಮತ್ತು ಪಾಪ ಅಂತ. ಪಾಪ ಅಂತ ಅನ್ನೋದು ಕೂಡ ಅಕಾಮ್ಯ ಮತ್ತು ಕಾಮ್ಯ ಅಂತ 2 ಥರ ಇರ್ತದೆ. ಕಾಮ್ಯ ಅಂದ್ರೆ ಈ ಯಾವುದೋ ಒಂದು ಕಾಮನೆ ಇಟ್ಕೊಂಡು ನಾವು ಮಾಡಿದ್ದು. ಅಕಾಮ್ಯ ಅಂದ್ರೆ ಅಂಥ ಕಾಮನೆ ಉದ್ದೇಶ ಏನೂ ಇಲ್ದೇನೆ ಮಾಡಿದ್ದಕ್ಕೆ ಅಕಾಮ್ಯ ಅಂತಾರೆ. ಮತ್ತೆ ಕಾಮ್ಯ ಏನಿದೆ ಅದು 2 ಥರ, ಇಷ್ಟ ಮತ್ತು ಅನಿಷ್ಟ ಅಂತ 2 ಥರ ಇದೆ. ಇಷ್ಟ ಮತ್ತು ಅನಿಷ್ಟ ಅಂತ 2 ಥರ. ಇಷ್ಟ ಅಂದ್ರೆ ಕಾಮ್ಯ ಅಂದ್ರೆ ನಾವು ಕಾಮನೆ ಇಟ್ಕೊಂಡು ಮಾಡಿದ್ದು, ಅಲ್ಲಿಯೂ ಅದು ಇಷ್ಟ, ನಮಗದು ಬೇಕು ಅನ್ನೋ ಅಪೇಕ್ಷೆ ನಮಗಿದ್ರೆ ಅದನ್ನ ಇಷ್ಟ ಅಂತಾರೆ, ಇಷ್ಟ ಕಾಮ್ಯ. ಆಮೇಲೆ ಅನಿಷ್ಟ ಕಾಮ್ಯ ಅಂತ ಮತ್ತೊಂದಿದೆ. ಏನೋ ಅಪೇಕ್ಷೆ ಇಟ್ಕೊಂಡು ಮಾಡಿದೆವು, ಆದರೆ ಅದು ನಮಗೀಗ ಅನಿಷ್ಟವಾಗಿದೆ, ಬೇಡ ಆಗಿದೆ ಅಂತ ಈ ಥರ 2ನೇದ್ದು. ಈ ಥರ ಅದನ್ನೆಲ್ಲ ವಿಭಾಗ ಮಾಡಿದ್ದಾರೆ. ಈ ಕಾಮ್ಯನೂ ಕೂಡ ಇಷ್ಟ ಅನಿಷ್ಟ ಅಂತ 2 ಥರ ಅಂತ. ಇಲ್ಲಿ ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಏನು ಮುಂದೆ ನಮಗಾಗಬೇಕಾಗಿದೆಯಲ್ಲ, ಅಪರೋಕ್ಷ ಜ್ಞಾನಕ್ಕೆ ಅಕಾಮ್ಯ ಪುಣ್ಯದ ಉಪಯೋಗ ಇದೆ. ಇದನ್ನು ಗಮನಿಸ್ಬೇಕು. ಪುಣ್ಯ ಪಾಪ ಅಂತ 2 ಥರ ನಾವು ಮಾಡ್ತೀವಲ್ಲ, ಅದರಲ್ಲಿ ಅಕಾಮ್ಯ ಪುಣ್ಯ, ಈ ಕಾಮ್ಯ ಪುಣ್ಯದಿಂದ ಅಪರೋಕ್ಷ ಜ್ಞಾನಕ್ಕೆ ಏನು ಲಾಭ ಇಲ್ಲ. ಕಾಮ್ಯ ಪುಣ್ಯ ಮಾಡಿದ್ರಿಂದ ನಮ್ಗೇನು ಸುಖ ಸಿಗಬೇಕು ಈ ಜಗತ್ತಿನಲ್ಲಿ ಅದು ಮಾತ್ರ ಸಿಗ್ತದೆ, ಯಾವುದೋ ಸಂತಾನೋತ್ಪತ್ತಿ, ವಿವಾಹ ಮೊದಲಾದದ್ದು ಮಾತ್ರ. ಆದ್ರಿಂದ ಅಂಥ ಕಾಮ್ಯ ಪುಣ್ಯದಿಂದ ಅಪರೋಕ್ಷ ಜ್ಞಾನಕ್ಕೇನು ಲಾಭ ಇಲ್ಲ. ಆದರೆ ಅಕಾಮ್ಯ ಪುಣ್ಯ, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಸಿದ್ಧಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿದವನೇನಿರ್ತಾನೆ, ಅಂಥವನ ಅಕಾಮ್ಯ ಪುಣ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದೆ. ಕಾಮ್ಯವಾದ ಇಷ್ಟ ಪುಣ್ಯ ಏನಿದೆ ಅದು ಭೋಗದಿಂದಲೇ ನಷ್ಟ ಆಗಿ ಹೋಗ್ತದೆ. ಹೀಗೆ
ಅಪರೋಕ್ಷ ಜ್ಞಾನಕ್ಕೆ ಅಕಾಮ್ಯ ಪುಣ್ಯದ ಉಪಯೋಗ ಇದೆ. ಕಾಮ್ಯವಾದಂಥ ಇಷ್ಟ ಪುಣ್ಯ ಅನ್ನೋದು ಭೋಗದಿಂದಲೇ ನಷ್ಟ ಆಗ್ಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. ಇನ್ನು ಕಾಮ್ಯದಲ್ಲಿ ಅನಿಷ್ಟ ಪುಣ್ಯ ಅಂತ ಪುಣ್ಯದಿಂದ ಏನೂ ಉಪಯೋಗ ಇಲ್ಲ ಅನ್ನೋ ಪುಣ್ಯ ಇರ್ತದಲ್ಲ, ಅಂಥ ಪುಣ್ಯ ಅನ್ನೋದು ಮತ್ತು ಪಾಪ ಇವೆರಡು ಕೂಡ ಜ್ಞಾನದಿಂದ ನಷ್ಟ ಆಗಿ ಹೋಗ್ತವೆ. ಇದು ವ್ಯವಸ್ಥೆ. ಇನ್ನು ಮುಂದೆ ಪ್ರಾರಬ್ಧ ಅಂತ ಅನ್ನೋದು ಎರಡು ಥರ ಅಂತ ಬಂದಿದೆ. ಪ್ರಾರಬ್ಧ ಅನ್ನೋದು ಎರಡು ಥರ ಅಂತ ಬಂದಮೇಲೆ ಅಲ್ಲಿ ಪುಣ್ಯ ಮತ್ತು ಪಾಪ ಅಂತ ಎರಡು ಥರ ಅಂತ ಆಗಬೇಕು. ಪ್ರಾರಬ್ಧ ಅನ್ನುವುದು ಪುಣ್ಯ ಮತ್ತು ಪಾಪ ಅಂತ ಎರಡು ಥರ. ಇದು ಸಮಗ್ರವಾಗಿ ಭೋಗದಿಂದಲೇ ನಷ್ಟ ಆಗಿ ಹೋಗಬೇಕು. ಇದು ನಮಗೆ 4ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರದಲ್ಲಿ ಬಂದಿದೆ ಈ ವಿಷಯ. ಭೋಗದಿಂದಲೇ ನಷ್ಟ ಆಗಿ ಹೋಗ್ತದೆ ಅಂತ. ಭೋಗೇನತು ಇತರೆ ಕ್ಷಪಯಿತ್ವ ಅಥ ಸಂಪತ್ಸ್ಯತೆ ಅಂತ 19ನೇ ಸೂತ್ರ. ಆರಬ್ಧ ಪುಣ್ಯ ಪಾಪಸ್ಯ ಭೋಗೇನ ಕ್ಷಪಣಾದನೋ ಪ್ರಾಪ್ನೋತ್ಯೇವ ತಮೋ ಘೋರಂ ಬ್ರಹ್ಮವಾ ನಾತ್ರ ಸಂಶಯ ಅಂತ ಅಲ್ಲಿ ಬಂದಿದೆ. ಪ್ರಾರಬ್ಧವಾದ ಪುಣ್ಯ ಮತ್ತು ಭೋಗ ಇವೆರಡನ್ನೂ ನಾವು ಅನುಭವಿಸಿದ ಮೇಲೆ, ಆರಬ್ಧ ಅಂದ್ರೆ ಪ್ರಾರಬ್ಧ ಅಂತ ಅರ್ಥ, ಅದನ್ನ ಅನುಸರಿಸಿದ ಮೇಲೆ ದುರ್ಗತಿಗೆ ಹೋಗ್ತಾನೆ, ಮತ್ತೆ ಸಜ್ಜನ ಬ್ರಹ್ಮನನ್ನು ತಲುಪ್ತಾನೆ ಅಂತ. ಈಗ ಅಲ್ಲಿ 4ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರದಲ್ಲಿ ಆ ವಿಷಯ ಬಂದಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ.